ಟೀಚರ್ ವೇಕೆನ್ಸಿ ಅಂದ್ರೆ ಈಗ PSTR, GPSTR, HSTR ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರು, ದೈಹಿಕ ಶಿಕ್ಷಕರು, PU ಲೆಕ್ಚರರು, ಸಂಗೀತ ಟೀಚರ್ಸ್ ಇರ್ಬೋದು, ಕಂಪ್ಯೂಟರ್ ಟೀಚರ್ಸ್ ಇರ್ಬೋದು, ಪ್ರತಿ ಒಂದು ಏನ್ ಪೋಸ್ಟ್ ಇದೆ ಎಲ್ಲಾನು ಫಿಲ್ ಮಾಡ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ಈ ಒಂದು ಬಜೆಟ್ ಸೆಷನ್ ಅಲ್ಲಿ ಇಮಿಡಿಯೇಟ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಬೇಕು. ಮತ್ತೆ ಇದರಲ್ಲಿ GPSTR 2022 ನೋಟಿಫಿಕೇಶನ್ ಅಲ್ಲಿ ಕೆಲವೊಂದು ಅಂದ್ರೆ ಕಾನೂನು ಅಡೆತಡೆಗಳಿದ್ವು. ಏನಂದ್ರೆ ಮ್ಯಾರಿಡ್ ಇದು ಅಂದ್ರೆ ಮ್ಯಾರಿಡ್ ವುಮೆನ್ದು ಹಸ್ಬೆಂಡ್ ಇನ್ಕಮ್ ಕೊಡ್ಬೇಕಾ, ಫಾದರ್ ಇನ್ಕಮ್ ಕೊಡ್ಬೇಕಾ ಅಂತೇಳಿ ಇವನ್ ಸಾಕಷ್ಟು ಹೋರಾಟ ಮಾಡಿದ್ವಿ. ಫಾದರ್ ಇನ್ಕಮ್ ಕನ್ಸಿಡರ್ ಮಾಡಿ ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ಬಿಟ್ಟು 2022 ನೋಟಿಫಿಕೇಶನ್ ಅಲ್ಲಿ ಸುಮಾರು 481 ಪೋಸ್ಟ್ ಹಂಗೆ ಉಳಿಸ್ಕೊಂಡಿದ್ದಾರೆ. ಅಂದ್ರೆ ಅದ್ರ ಪರವಾಗಿ ಹಸ್ಬೆಂಡ್ ಅಂದ್ರೆ ಇದು ಮ್ಯಾರಿಡ್ ಫಾದರ್ ಇನ್ಕಮ್ ಕನ್ಸಿಡರ್ ಮಾಡಿ ಆರ್ಡರ್ ಕಾಪಿ ಕೊಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಫ್ರೀಡಂ ಪಾರ್ಕ್ ಅಲ್ಲಿ ಇರ್ಬೋದು, ವಿಧಾನಸೌಧ, ಸುವರ್ಣಸೌಧ ಎಲ್ಲಾ ಕಡೆ ಮ್ಯಾರಿಡ್ ವುಮೆನ್ಸ್ ನ ಕರ್ಕೊಂಡು ಅವ್ರನ್ನೆಲ್ಲ ಪಾಪ ಎಲ್ಲ ಮಿನಿಸ್ಟರ್ಸ್ ನೇ ಭೇಟಿ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಇದನ್ನ ಮನವರಿಕೆ ಮಾಡಿ ಎಲ್ಲಾನು ಪ್ರಯತ್ನ ಮಾಡಿದ್ವಿ. ಈಗ ಕೋರ್ಟ್ ಅಲ್ಲಿ ಕೂಡ ಫೈಟ್ ಮಾಡಿದಾಗ ಈಗ ಕ್ಯಾಟ್ ಇಂದ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಹೋಗಿ ಮತ್ತೆ ವಾಪಸ್ ಬಂದಿರೋ ಕೇಸು ಇವಾಗ ಕಲಬುರಗಿ ಬೆಂಚ್ ಅಲ್ಲಿ ಮ್ಯಾರಿಡ್ ವುಮೆನ್ ನಮ್ ಪರವಾಗಿ ಆಗಿದೆ. ಇವಾಗ ಆ ಒಂದು ಏನು ಅಷ್ಟು ಜನಕ್ಕೆ ಆರ್ಡರ್ ಕಾಪಿ ಕೊಡ್ಸೋಂತ ಕೆಲಸ ನಾವು ಮಾಡ್ತಿದೀವಿ. ಮತ್ತೆ ಇಷ್ಟೊಂದು ಹೋರಾಟ ಮಾಡಿದ್ದಕ್ಕೆ ಈ ಒಂದು ಯಶಸ್ವಿ ಆಗಿದೆ. ಎಲ್ರು ಹೋರಾಟದಲ್ಲಿ ಭಾಗಿಯಾಗಿರೋದು ಮತ್ತೆ ಏನು ನಮಗೆ ಕಂಪ್ಲೀಟ್ ಸಪೋರ್ಟ್ ಮಾಡಿದಿರಾ ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಮತ್ತೆ ಯಾರೆಲ್ಲ ಈ ಒಂದು ಪೋಸ್ಟ್ಗೆ ಕಾಯ್ತಾ ಇದೀರಾ ಆದಷ್ಟು ಬೇಗ ಈ ಒಂದು ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಮಾಡೋದಕ್ಕೆ ಒತ್ತಡ ಹಾಕೋಣ. ಯಾಕೆಂದ್ರೆ ಮುಂದೆ ಏನೊಂದು ನೋಟಿಫಿಕೇಶನ್ಸ್ ಆಗ್ತಾ ಇದೆ, ಸುಮಾರು 20,000 ಪೋಸ್ಟ್ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಇದ್ದಾರೆ. ಎಲ್ಲರೂ ಎಲ್ಲದಕ್ಕೂ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ಕಾನೂನು ತೊಂದರೆ ಆಗ್ದಿರಾ ನಾವು ಇಮಿಡಿಯೇಟ್ ಒಂದು ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಮಾಡಿಸೋ ರೀತಿ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ. ಮತ್ತೆ ಪೊಲೀಸ್ ಇಲಾಖೆಗೂ ಅಷ್ಟೇ ಪ್ರತಿಯೊಂದು ಸರಿನೂ ನಮಗೆ ಸಪೋರ್ಟ್ ಅಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪರ್ಮಿಷನ್ಸ್ ಇರ್ಬೋದು, ನಾವು ಮಿನಿಸ್ಟರ್ ಭೇಟಿ ಮಾಡಿದಾಗೆ ಎಲ್ಲದಕ್ಕೂ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿರೋಂಥದಕ್ಕೆ ಎಲ್ಲ ಅಂದ್ರೆ ಈ ಒಂದು ಮ್ಯಾರಿಡ್ ವುಮೆನ್ ಏನ್ ಇವಾಗ ಸೆಲೆಕ್ಟ್ ಆಗಿದ್ದಾರೆ ಅವ್ರ ಪರವಾಗಿ ಪೊಲೀಸ್ ಇಲಾಖೆಗೂ ಒಂದು ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.